ಅಸೋಸಿಯೇಷನ್ ಮತ್ತು ಮಂಡ್ಯ ನೆಟ್ಬಾಲ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ನೆಟ್ಬಾಲ್ ಪಂದ್ಯಾವಳಿಯನ್ನು ಇದೇ ಭಾನುವಾರ 10 ಗಂಟೆಗೆ ಒಂದು ಉದ್ಘಾಟನೆ ಮುಖಾಂತರ ಕ್ರೀಡೆಯನ್ನು ಆರಂಭಿಸ್ತಾ ಇದ್ದೀವಿ. ಇದು ಆಟ, ಆದರೆ ಇದು ಒಲಿಂಪಿಕ್ನಲ್ಲಿ ರೆಕಗ್ನೈಸ್ ಆಗಿರುವಂಥ ಒಂದು ಕ್ರೀಡೆ. ಈ ಕ್ರೀಡೆನ ಮಂಡ್ಯ ಜಿಲ್ಲೆಗೆ ತರಬೇಕು ಅಂತ ನಮ್ಮೆಲ್ಲ ಸ್ನೇಹಿತರು, ಪದಾಧಿಕಾರಿಗಳು ತುಂಬ ಶ್ರಮ ವಹಿಸಿ ಈ ನೆಟ್ಬಾಲ್ ಅನ್ನೋ ಒಂದು ಕ್ರೀಡೆನ ಮಂಡ್ಯಕ್ಕೆ ಪರಿಚಯಿಸ್ತಾ ಇದ್ದಾರೆ. ಒಂದು 2 ವರ್ಷಗಳಿಂದ ನಾವು ಈ ಸತತವಾಗಿ ಇದಕ್ಕೆ ಈ ವರ್ಷ ನಮಗೆ ಸ್ಟೇಟ್ ಲೆವೆಲಲ್ಲಿ ಈ ಪಂದ್ಯಾವಳಿನ ನಡೆಸೋದಕ್ಕೆ ನಮ್ಮ ರಾಜ್ಯ ಮಟ್ಟದ ಅಸೋಸಿಯೇಷನ್ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಮಂಡ್ಯದಲ್ಲಿ ನಡೆಸೋದ್ರಿಂದ ನಮ್ಮ ಮಂಡ್ಯದ ಮಕ್ಕಳುಗಳು ನ್ಯಾಷನಲ್ ಲೆವೆಲ್ಗೆ ಹೋಗಿ ಅವರಿಗೆ ಇದರಿಂದ ಈ ಕ್ರೀಡೆ ತುಂಬ ಅನುಕೂಲ ಆಗುತ್ತೆ. ಅವರು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾಸ್ ಆದಾಗ ಈ ನೆಟ್ಬಾಲ್ ನ್ಯಾಷನಲ್ ಹೋಗಿದ್ರೆ ಅವರಿಗೆ ಇದು ಮೀಸಲಾತಿ ಕೋಟಾ ಇರುತ್ತೆ ಇದಕ್ಕೆ. ಅದನ್ನೆಲ್ಲ ಅರ್ಥ ನಮ್ಮ ಪದಾಧಿಕಾರಿಗಳು ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈ ಉದ್ಘಾಟನೆನ 14/6/2026 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಶಾಸಕರಾದಂಥ ಶ್ರೀ ರವಿಕುಮಾರ್ ಪಿ ಗೌಡ ಅವರು ಉದ್ಘಾಟನೆ ಮಾಡಲಿದ್ದಾರೆ. ತಂಡಗಳ ಪರಿಚಯ ಮತ್ತು ಕ್ರೀಡಾ ಜ್ಯೋತಿ ಸ್ವೀಕಾರ ಕಾರ್ಯಕ್ರಮವನ್ನು ಶ್ರೀಮತಿ ವೀರಾ ಶಿವಲಿಂಗಿ ಅವರು ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದೀನಿ. ವಿಶೇಷ ಆಗಮಿಸ್ತಾ ಇದ್ದಾರೆ. ಮತ್ತು ಅಂದೇ ಸಂಜೆ 5 ಗಂಟೆಗೆ ಸಮಾರಂಭ ಇರುತ್ತೆ. ಇದರಲ್ಲಿ ಒಟ್ಟು ಪುರುಷರ ತಂಡ 12ರಿಂದ 15 ತಂಡಗಳನ್ನ ನಾವು ಬರುವಂತ ನಾವೆಲ್ಲ ಜಿಲ್ಲೆಗಳಿಗೂ ಆಹ್ವಾನಿಸಿದ್ವಿ. ಒಂದು 12ರಿಂದ 15 ತಂಡಗಳು ಪುರುಷರ ತಂಡ, ಮಹಿಳಾ ತಂಡ 12ರಿಂದ 15 ತಂಡಗಳು, ಕ್ರೀಡಾಧಿಕಾರಿಗಳು ಅವರೊಂದು 25 ಜನ, ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಧಿಕಾರಿಗಳು, ಸಂಘಟಕರು ಎಲ್ಲ ಸೇರಿ ಒಂದು 450ರಿಂದ 500 ಜನ ಸೇರೋವಂಥದ್ದಿದೆ. ಇದಕ್ಕೆಲ್ಲ ನಮಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಗಳು ಮತ್ತು ತುಂಬ ಖರ್ಚು ಬರ್ತವೆ. ನಮ್ಮ ಮಂಡ್ಯದಲ್ಲಿ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಸಕ್ತರು ಇರೋದ್ರಿಂದ ಹೆಂಗೋ ಇದು ಮಾಡ್ಕೊಂಡು ಹೋಗ್ತದೆ. ನಮ್ಮ ವೀರಾ ಮೇಡಮ್ ಅವರು ವಸತಿ ಮತ್ತು ಊಟದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ MLA ಸಾಹೇಬರು ಎಲ್ಲ ಸಹಕಾರನ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ರೋಟರಿ ಅಧ್ಯಕ್ಷರು ಮಾದಪ್ಪನವರು ಅವರು ವಸತಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವೆಲ್ಲರ ಸಹಕಾರದಿಂದ ನಮ್ಮ ನೆಟ್ಬಾಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ತುಂಬ ಶ್ರಮವಹಿಸಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು, ನೆಟ್ಬಾಲ್ ಕ್ರೀಡಾಕೂಟವನ್ನು ಆಯೋಜಿಸಿರೋದು ನಮ್ಮ ಮಂಡ್ಯ ಜಿಲ್ಲೆಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಇದನ್ನ ದಯವಿಟ್ಟು